ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಸಮಾನ ಮನಸ್ಕರ ವಕೀಲರ ವೇದಿಕೆ ಮೊಳಕಾಲ್ಮೂರು ಇವರ ನೇತೃತ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರಾದಂಥ ಬಿಆರ್ ಗವಾಯಿ ಅವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ ಅಪರಾಧಿಗೆ ಉಗ್ರ ಶಿಕ್ಷೆಯನ್ನ ನೀಡಬೇಕು, ಗೌರವಾನ್ವಿತ ನ್ಯಾಯಮೂರ್ತಿಯವರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಮಾಡಿದರು. ಈ ಪ್ರತಿಭಟನೆಯಲ್ಲಿ ಎಲ್ಲ ಪ್ರಗತಿಪರ ಮನಸ್ಸುಗಳು ಹಾಗೂ ವಕೀಲರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು, ಯುವ ನಾಯಕರುಗಳು ಭಾಗಿಯಾಗಿದ್ದರು. ಸಮಾಜ ಪರಿವರ್ತನಾ ವೇದಿಕೆ ಮತ್ತು ಸಮಾನ ಮನಸ್ಕರ ವಕೀಲರ ವೇದಿಕೆಯ ವತಿಯಿಂದ ಮಾನ್ಯ ಈ ದೇಶದ ನ್ಯಾಯಾಂಗದ ಮುಖ್ಯಸ್ಥರಾದಂತಹ ಗೌರವಾನ್ವಿತ ಬಿಆರ್ ಗವಾಯಿ ಅವರ ಮೇಲೆ ದಿನಾಂಕ 6ನೇ ತಾರೀಕು ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಕೇಶ್ ಕಿಶೋರ್ ಎನ್ನುವಂತಹ ಒಬ್ಬ ದಗಾಕೋರ ವಕೀಲರು ಅವರ ಮೇಲೆ ಶೂ ಅನ್ನು ಬಿಚ್ಚಿ ಎಸೆಯಲು ಪ್ರಯತ್ನ ಮಾಡಿರುವಂತಹ ಘಟನೆ ಇಡೀ ಭಾರತ ವ್ಯವಸ್ಥೆಯಲ್ಲಿ ದ ಥರ್ಡ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳಿ ನಾವು ಏನು ನ್ಯಾಯಾಂಗ ವ್ಯವಸ್ಥೆಯನ್ನು ಕರಿತೇವೆ, ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೆದಿರ್ತಕ್ಕಂತಹ ಬಹುದೊಡ್ಡ ದಾಳಿ ಅಂತ ನಾವೆಲ್ಲರೂ ಕೂಡ ಪ್ರಗತಿಪರರು, ಸಮಾನ ಮನಸ್ಕರ ವಕೀಲರು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ನೋಡಿ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುವಂಥ ಈ ದೇಶದ ಒಳಗಡೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ನ್ಯಾಯಾಂಗ ಇಲಾಖೆ ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತಹ ನ್ಯಾಯಾಂಗ ಇಲಾಖೆಯ ಮೇಲೆ ದಾಳಿ ಮಾಡಿರುವಂತಹ ಆ ದಗಾಕೋರರನ್ನು ಬಂಧಿಸಬೇಕು. ಇದು ಕೇವಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ನಡೆದಿರ್ತಕ್ಕಂಥ ವೈಯಕ್ತಿಕ ದಾಳಿ ಅಂತ ನಾವಂತೂ ಭಾವಿಸ್ತಾ ಇಲ್ಲ. ಇದು ಈ ದೇಶದ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಭಾರತ ಮಾತೆಯ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಂತೂ ನಾವಂತೂ ಭಾವಿಸ್ತೇವೆ. ಸೊ ಆ ಕಾರಣಕ್ಕೆ ಯಾರು ಏನು ಹಲ್ಲೆ ಮಾಡಿರ್ತಕ್ಕಂಥ ರಾಕೇಶ್ ಕಿಶೋರ್ ಎನ್ನುವಂತಹ ವಕೀಲನನ್ನು ಈಗಾಗಲೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರನ್ನು ರದ್ದು ಮಾಡಿದೆ. ಆ ವಕೀಲ ಸದಸ್ಯತ್ವದಿಂದ ಅವನನ್ನು ದೇಶದ್ರೋಹದ ಅಡಿಯಲ್ಲಿ ಬಂಧಿಸಿ ಜೈಲಿಗಟ್ಟಬೇಕು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಇನ್ನೂ ಹೆಚ್ಚಿನ ರಕ್ಷಣೆಯನ್ನು, ಭದ್ರತೆಯನ್ನು ಒದಗಿಸಬೇಕು ಮತ್ತು ಇಂತಹ ಮನ ಕಲಕುವಂಥ ಘಟನೆಗಳು ಇನ್ನು ಮುಂದೆ ನಡೀಬಾರ್ದು, ಅಂತಹ ಒಂದು ಭದ್ರತೆಯನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾವು ಇಡೀ ನಮ್ಮ ಸಮಾಜ ಪರಿವರ್ತನಾ ವೇದಿಕೆಯ ನೇತೃತ್ವದಲ್ಲಿ ಮತ್ತು ಅನೇಕ ಎಲ್ಲ ವಿವಿಧ ಪ್ರಗತಿಪರ, ದಲಿತ ಪರ ಮತ್ತು ಸಮಾನ ಮನಸ್ಕರ ವಕೀಲರ ನೇತೃತ್ವದಲ್ಲಿ ಇವತ್ತು ನಾವು ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಹಲ್ಲೆ ಮಾಡಿರುವ ದಗಾಕೋರನಿಗೆ ಹೇಳಿ ಧಿಕ್ಕಾರ, ಸಂವಿಧಾನದ ಮೇಲೆ ಹಲ್ಲೆ ಮಾಡಿರುವ ದಗಾಕೋರನಿಗೆ ಹೇಳಿ